ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ನಾವು ಪುತ್ತೂರಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಹಸ್ಬೆಂಡ್ ಒಂದು ಸ್ವಲ್ಪ ಕೆಲಸ ಇತ್ತು, ಹಾಗೆ ನನಗೂ ಒಂದ್ಸಲಿ ಟೈಲರ್ ಶಾಪ್ ಹತ್ರ ಹೋಗಬೇಕಿತ್ತು. ಸೊ ಇವತ್ತು ನನ್ನ ಸ್ಯಾರಿ ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ. ನಾನು ಲಾಂಗ್ ಬ್ಯಾಕ್ ಒಂದು ಸ್ಯಾರಿ ತೊಗೊಂಡಿದ್ದೆ ಒಂದು ಸ್ವಲ್ಪ ದಿನದ ಹಿಂದೆ. ಸೊ ಅದು ಸಿಗುತ್ತೆ ಆ್ಯಂಡ್ ನೋಡಿಕೊಂಡು ಏನು ಅಂತ ಹೇಳ್ಬಿಟ್ಟು ತೊಗೊಂಡು ಬರೋಣ ಅಂತ ಅಂದ್ಕೊಂಡು ನಾನು ಕೂಡ ಹೊರಟಿದ್ದೀನಿ. ಇವತ್ತು ಆ್ಯಕ್ಚುಲಿ ಪಾಪಕ್ಕೆ ಸ್ಕೂಲ್ಗೆ ರಜಾ ಇದೆ, ಹಾಗಾಗಿ ಇವತ್ತು ಹೋಗೋಣ ಫೈನಲಿ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಹಾಗೆ ನಾನು ಬ್ಲಾಗ್ ಕೂಡ ಶುರು ಮಾಡಿಲ್ಲ ಅಲ್ವಾ, ಹಾಗೆ ಇವಾಗ ಬ್ಲಾಗ್ ಕೂಡ ಶುರು ಮಾಡಿಕೊಂಡೆ. ನನ್ನ ಸ್ಯಾರಿ ಅದರ ಡೀಟೇಲ್ಸ್ ಕೂಡ ಕೊಡ್ತೀನಿ. ನೋಡೋಣ, ಇವತ್ತು ಸಿಗುತ್ತೆ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ಕೊಡ್ತಾರೋ ಏನು ಅಂತ. ಹಿಂಗೆ ಹೋಗ್ತಾ ಇದೀವಲ್ವಾ, ಕೇಳ್ಕೊಂಡು ಬರೋಣ ಅಂತ ನಿನ್ನೆ ಹೇಳಿದಾಗ ಓಕೆ ಇವತ್ತು ಕೊಡ್ತೀನಿ ಅಂತ ಹೇಳಿದರು. ಸೊ ಸರಿ ಅಂತ ಹೇಳ್ಬಿಟ್ಟು ಇವಾಗ ಹೋಗಬೇಕು ಕಲೆಕ್ಟ್ ಮಾಡೋಕ್ಕೆ. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ಒಂದಷ್ಟು ವಿಷಯಗಳನ್ನು ಕೂಡ ಶೇರ್ ಮಾಡ್ತೀನಿ. ಈ ಬ್ಲಾಗನ್ನು ಕಡೆ ತನಕ ನೋಡಿ ಮಿಸ್ ಮಾಡಿದೆ, ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ವಲ್ಪ ನೀವು ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್ ನೋಡಿ, ನಮ್ಮ ಹಣ್ಣನ್ನು ಕೊಯ್ಕೊಂಡು ಬಂದರು ಒಂದಿಷ್ಟು. ಫುಲ್ ಹಣ್ಣ ಇದಾ, ಕಾಲ್ಗಳ ಹಾಕಿದರೆ ಹಿಡ್ಕೊಂಡು ಇದ್ರೊಳಗೆ ಮಾಡ್ಕೊಳ್ಳ ಹೋಗ್ತಿತ್ತು. ಹಾಂ, ಓಪನ್ ಮಾಡಿ. ಹಾಂ, ಎಲ್ಲಿ ನೋಡಿದ್ರು ಟಾಯ್ಸ್ ಫ್ರೆಂಡ್ಸ್. ಇಳ್ದು ಟಾಯ್ಸ್ ಮುಗಿಯೋದೇ ಇಲ್ಲ, ಎಲ್ಲ ಕಡೆಯೂ ತೊಗೊಂಡು ಬರ್ತಾಳೆ. ಸೊ ಇಲ್ಲಿಂದ ಕೊಯ್ಕೊಂಡು ಹಂಗಂಗೆ ತಿನ್ಕೊಂಡು ಹೋಗ್ಬೋದು. ಇನ್ನೇನ ಬನ್ನಿ ಹೋಗೋಣ. ಹೆಂಗಿದು ಡೋರ್ ಹಾಕಿದೆ ಇಲ್ಲಿ. ಡ್ರೈವಿಂಗ್ ಹೇಳ್ಕೊಳ್ಳೋಕೆ ಪಾಠ ಮಾಡ್ತಿದ್ದಾರೆ. ಅದ ಶನಿವಾರ ಸಂತೆ ಇಲ್ಲೇ ಇತ್ತು, ಪಾರ್ಸೆಲ್ ಮಾಡೋಕೆ ಕೇಳಿ. ಶನಿವಾರ ಸಂತೆ ಯಾವಳು ಶನಿವಾರ ಸಂತೆ ಇದ್ದಲ್ಲ ಈಗ. ಮಳೆಗಾಲ ನೋಡಿ, ಮಳೆಗಾಲ ಎಷ್ಟು ಚೆನ್ನಾಗಿ ಬಿಸಿಲಿದೆ ನೋಡಿ ಫ್ರೆಂಡ್ಸ್. ಇಲ್ಲ ಅಂತಂದರೆ ಎಷ್ಟು ಜೋರಾಗಿ. ಲಾಸ್ಟ್ ಇಯರ್ ಅಂತಂದು ಎಷ್ಟು ರಜೆ ಸಿಕ್ಕಿತ್ತು ಅಂತಂದರೆ ಮಕ್ಕಳಿಗೆ ಒಂದು ತಿಂಗಳೇ ಸಿಕ್ಕಿರ್ಬೋದೇನೋ, ಅಷ್ಟು ಮಳೆ ಬರ್ತಾಯಿತ್ತು. ಬಟ್ ಇವಾಗ ಬಿಸಿಲಿಗೆ ರಜೆ ಕೊಡಬೇಕು ಇವಾಗ, ಆ ಥರ ಬಿಸಿಲಿದೆ. ಎಷ್ಟು ಚೆನ್ನಾಗಿ ಬಿಸಿಲಿದೆ ನೋಡಿ. ಆಯ್ತು, ಖಾಲಿ ಮಾಡಿಬಿಟ್ರು ಫ್ರೆಂಡ್ಸ್ ಇವರು. ನಾನು ತಿಂದಿದೆ, ಇದೇ ತಿಂದದ. ನೀನೆಷ್ಟು ತಿಂದೆ ಜಾನು? 4. ಎರಡು ತಿಂದೆ. ಅದು ಇಡ್ಕಿದ್ದು ಅರ್ಧಂಬರ್ಧ ಕೌಂಟಾಯ ಕೂಡ ಇಡ್ಕುದಾಡಿ ಅರ್ಧಂಬರ್ಧ. ಯಮ್ಮಿ, ಅವಳ ಫೇವ್ರೆಟ್ ಹಸಿ ಹಣ್ಣು, ಅವ್ಳು ತುಂಬ ಇಷ್ಟ. ಫುಲ್ ರೆಡ್ ತೆಕ್ಕ ಇದರ ತೆಕ್ಕ ಇದೆ. ಈಗ ಡ್ರೈವಿಂಗ್ ಮಾಡಿ ಸರ್. ಇಲ್ಲೊಂದಿದೆ ಚೆಂದ. ಪುತ್ತೂರು ಬಂದಿದ್ದು ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ನಾನು ಒಂದು ಸ್ವಲ್ಪ ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ದೀನಿ. ಇಲ್ಲಿ ಬಂದರೆ ಸಾಕು, ನನ್ನ ಮಗಳಿಗಂತೂ ಟಾಯ್ಸೇ ಕಾಣೋದು, ಅದು ಬೇಕು ಇದು ಬೇಕು ಅಂತ ಹೇಳೋಕ್ಕೆ ಶುರು ಮಾಡಿಕೊಂಡು ಅವಳಿಗೊಂದು ಸ್ವಲ್ಪ ಬಳೆಗಳು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಬಂದಿದ್ದು. ಅವಳು ಬಳೆ ಬಿಟ್ಟು ಬೇರೆಲ್ಲನೂ ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಸೊ ಅಲ್ಲಿಂದ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ. ಆಮೇಲೆ ನಾನೇನು ವೀಡಿಯೋ ಮಾಡ್ಕೊಂಡಿರಲಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಬೆಳಗ್ಗೆ ತಿಂಡಿಗೆ ಉಪ್ಪು ಸೊಳ್ಳೆ ರೊಟ್ಟಿ ಮಾಡ್ತಾಯಿದ್ದೀವಿ. ಸೊ ಇದಂತೂ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಗೊತ್ತಿದ್ರು ರೆಸಿಪಿ ಅಥವಾ ಯಾರೆಲ್ಲ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಉಪ್ಪಲ್ಲಿ ಸೊಳ್ಳೆ ಹಾಕಿರ್ತೀವಲ್ವ, ಹಲಸಿನಕಾಯಿ, ಸೊ ಅದರನ್ನು ಮಾಡುವಂಥ ರೊಟ್ಟಿದ್ರಿಂದ. ಸೊ ಏನಿಲ್ಲ, ಉಪ್ಪು ಸೊಳ್ಳೆನ ತೆಗೆದ್ಬಿಟ್ಟು ಅದು ಚೆನ್ನಾಗಿ ನೀರಲ್ಲಿ ನೆನೆಸಿಡ್ಬೇಕು. ಅದ್ರ ಉಪ್ಪು ಎಕ್ಸ್ಟ್ರಾ ಎಲ್ಲ ಇರುತ್ತಲ್ವ, ಅದೆಲ್ಲ ಹೋಗಬೇಕು. ಸೊ ಅದಾಗಿದ ನಂತರ ಗಟ್ಟಿಯಾಗಿ ಹಿಂಡಿಬಿಟ್ಟು ಗಟ್ಟಿಯಾಗಿ ರುಬ್ಕೋಬೇಕು. ನೀವು ರುಬ್ಬಿರೋದು ಸ್ವಲ್ಪ ತೆಳ್ಳಗಾಯಿತು ಅಂತಂದರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು. ಇಲ್ಲ ಗಟ್ಟಿಯಾಗಿ ರುಬ್ಕೊಂಡಿದ್ದೀರಂತ ಅಕ್ಕಿ ಹಿಟ್ಟು ಸೇರಿಸೋ ಅವಶ್ಯಕತೆ ಇಲ್ಲ. ಸೊ ಅದಾಗಿದ ನಂತರ ಈರುಳ್ಳಿ, ಕರಿಬೇವು ಸೊಪ್ಪು, ಖಾರಕ್ಕೆ ಬೇಕಾಗಿರುವಂಥ ಹಸಿಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ರೊಟ್ಟಿ ತಟ್ಟಿದ್ರೆ ಆಯಿತು. ಸಕ್ಕದಾಗುತ್ತೆ. ಇದ್ರ ಜೊತೆಗೆ ಚಟ್ನಿ ಆ ಥರದ್ದೆಲ್ಲ ಏನೂ ಬೇಡ, ಬಿಕಾಸ್ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಅಂದರೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ, ಅದೇ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕು ಅಂತಂದರೆ ಚಟ್ನಿನೋ, ಇಲ್ಲ ಅಂತಂದರೆ ನಾವೇನದ್ರಲ್ಲಿ ತಿಂತೀವಿ ಅಂತಂದರೆ ರವೆಯಲ್ಲಿ ಅಥವಾ ಜೋಡಿ ಬೆಲ್ಲ ಬರುತ್ತಲ್ವ, ಸೊ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಸೊ ಇವತ್ತಿನ ನಮ್ಮ ಬೆಳಗಿನ ತಿಂಡಿಗೆ ಉಪ್ಪು ಸೊಳ್ಳೆ ರೊಟ್ಟಿ. ಸೊ ಸಖತ್ತಾಗಿ ರೆಡಿ ಆಗ್ತಾ ಇದೆ. ಆ್ಯಂಡ್ ಇದಂತೂ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಜೋನಿ ಬೆಲ್ಲ ಹಾಕ್ಕೊಂಡು ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ. ಯಾರಿಗೆಲ್ಲ ಇದು ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಕಡೆ ನಾನು ರೊಟ್ಟಿ ಒತ್ಕೊಡ್ತಾರೆ, ಅತ್ತೆ ಇಲ್ಲಿ ಅದನ್ನು ಬೇಯಿಸ್ತಾ ಇದ್ದಾರೆ. ಸೊ ಇದು ಚೆನ್ನಾಗಿ ಬೇಯಿಸಬೇಕು. ಸೊ ಬೇಗ ಬೇಗ ಬೇಯಿಸೋದಕ್ಕಾಗಲ್ಲ. ರೊಟ್ಟಿ ಮಾಡಬೇಕಾದ್ರೆ ಯಾವಾಗಲೂ 2 ತವ ಇಟ್ಕೊಂಡ್ರೆ ಬೇಗ ಆಗುತ್ತೆ. ಒಂದೇ ತವದಲ್ಲಿ ಮಾಡ್ತೀರಾ ಅಂತಂದರೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕು. ಸೊ ಹಾಗಾಗಿ 2 ತವ ಇಟ್ಕೊಂಡು ಬೇಗ ಬೇಗ ಆಗೋ ಥರ ಮಾಡ್ತಾಯಿದ್ದಾರೆ. ಇದಂತೂ ಸಖತ್ತಾಗಿ ಬಂದಿತ್ತು. ನೀವು ಯಾವತ್ತೂ ಮಾಡಿಲ್ಲ ಅಂತಂದರೆ ಒಂದು ಸರಿ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟು. ಆ್ಯಂಡ್
ಇದಂತೂ ಈ ಸೀಸನ್ನ ಸ್ಪೆಷಲ್ ಅಂತಲೇ ಹೇಳ್ಬೋದು. ಆಫ್ ಸೀಸನಲ್ಲಿ ಕೂಡ ಮಾಡ್ಬೋದು. ಈ ಹಲಸಿನಕಾಯಿನ ಉಪ್ಪಲ್ಲಿ ಹಾಕಿರ್ತೀವಲ್ವ ನಾವು, ಸೊ ಅದರಿಂದ ಮಾಡೋದ್ರಿಂದ ನಿಮ್ಗೆ ಯಾವಾಗ ಬೇಕಂದರೆ ಆವಾಗ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಬಾಳೆ ಎಲೆದಲ್ಲಿ ಮಾಡೋದ್ರಿಂದ ಅದೊಂದು ಒಳ್ಳೆ ಅರೋಮಾ ಕೂಡ ಇರುತ್ತೆ. ಸೊ ನೀವು ಬಾಳೆ ಎಲೆ ಇಲ್ಲ ಅಂತಂದರೆ ಇದು ಪೇಪರ್ ಶೀಟ್ ಬರುತ್ತಲ್ವ, ಬಟರ್ ಶೀಟು, ಸೊ ಆ ಶೀಟಲ್ಲಿ ಕೂಡ ಮಾಡ್ಕೊಬೋದು, ಏನೂ ಆಗಲ್ಲ. ಬಟ್ ಬಾಳೆ ಎಲೆದಲ್ಲಿ ಮಾಡಿದ್ರೆ ಅದ್ರದ್ದೊಂದು ಪರಿಮಳ ತುಂಬ ಚೆನ್ನಾಗಿರುತ್ತೆ, ಯಾವುದೇ ರೊಟ್ಟಿ ಆದ್ರೂ. ಸೊ ಹಾಗೆ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ಸ್ವಲ್ಪ ರೋಸ್ಟ್ ಆಗಬೇಕು ಅಂದರೆ ಅದು ಕಲರ್ ಸ್ವಲ್ಪ ಬ್ರೌನ್ ಬರಬೇಕು, ಆವಾಗಲೇ ಜಾಸ್ತಿ ಚೆನ್ನಾಗಿರುತ್ತೆ ರೊಟ್ಟಿ ಎಲ್ಲ ಯಾವತ್ತೂ. ಸೊ ನೀವು ಕೂಡ ಯಾವತ್ತೂ ಟ್ರೈ ಮಾಡಿಲ್ಲ ಅಂತಲೇ ಟ್ರೈ ಮಾಡಿ. ರೆಸಿಪಿ ಈ ಸತಿ ಏನು ಡೀಟೇಲಾಗಿ ಶೇರ್ ಮಾಡೋಕ್ಕಾಗಿಲ್ಲ, ಬಟ್ ನಾನು ಹೇಳಿದ್ದೀನಲ್ವ ಅಷ್ಟೇ ಸಿಂಪಲ್ಲಾಗಿ. ಇನ್ನೊಂದು ಯಾವಾಗಾದ್ರು ಮಾಡಬೇಕಾದ್ರೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಆಯಿತಾ. ತುಂಬಾ ಚೆನ್ನಾಗಾಗಿತ್ತು. ಸೊ ಇದಾಗಿತ್ತು ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್. ಫ್ರೆಂಡ್ಸ್, ರೊಟ್ಟಿ ಎಲ್ಲ ತಟ್ಟಿದ್ದಾಯಿತು. ಇನ್ನು ಒಂದು ಸ್ವಲ್ಪ ರೊಟ್ಟಿ ಇದೆ, ಅದನ್ನು ಮತ್ತೆ ಬೇಯಿಸ್ತಾ ಇದ್ದಾರೆ. ಆ್ಯಂಡ್ ನಾನಿವಾಗ ನನ್ನ ಕಾಫಿ ಕುಡಿಯೋಕ್ಕೆ ಕರೆಯೋಣ ಅಂತ ಬಂದೆ. ಅಷ್ಟರಲ್ಲಿ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮೊಬೈಲ್ ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಬೆನ್ನ ಹೋಗಿ ತಿಂಡಿ ತಿಂದು ಆಮೇಲೆ ಅಷ್ಟರಲ್ಲಿ ಪಾಪು ಹೇಳ್ತಾಳೆ. ಸೊ ಅವಳನ್ನು ರೆಡಿ ಮಾಡೋದು, ಸ್ನಾನ ಮಾಡಿಸಿ, ಅವಳಿಗೆ ತಿಂಡಿ ತಿನ್ನಿಸಿ ಅವಳನ್ನು ಸ್ಕೂಲಿಗೆ ಕಳ್ಸೋದು ಒಂದು ದೊಡ್ಡ ಕೆಲಸ ಇವಾಗ ಅಂತಿರೋದು. ಸೊ ಅದಕ್ಕೆಲ್ಲ ನನಗೆ ಇವಾಗ ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ರೊಟ್ಟಿ ಎಲ್ಲ ರೆಡಿ ಆಯಿತು. ಇನ್ನೇನು ತಿಂಡಿ ತಿನ್ನಬೇಕು. ಮಗಳಿಂದ ಮಲ್ಕೊಂಡಿದ್ದಾಳೆ. ಸೊ ಅವಳು ಹೇಳೋ ಮುಂಚೆನೇ ನಮ್ಮದು ತಿಂಡಿ ಆಗಿಬಿಟ್ರೆ ಆಮೇಲೆ ಅವಳು ಎದ್ದ ನಂತರ ಅಂತೂ ಅವಳನ್ನು ರೆಡಿ ಮಾಡಿಸೋದಕ್ಕೇ ಸುಮಾರು ಹೊತ್ತು ಬೇಕು. ಅವಳಿಗೆ ಸ್ನಾನ ಮಾಡಿಸಿ, ಬ್ರಷ್ ಮಾಡಿಸಿ, ತಿಂಡಿ ತಿನ್ನಿಸಿ ಅದೆಲ್ಲ ಆಗುವಷ್ಟರಲ್ಲೇ ತುಂಬ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟ್ ನಾನು ತಿಂಡಿ ತಿನ್ಕೊಂಡ್ಬಿಡ್ತೀನಿ. ನಾನು ಹಸ್ಬೆಂಡ್ ಎಲ್ಲರೂ ತಿಂಡಿ ಬೇಗನೆ ಮಾಡ್ಕೊಂಡ್ಬಿಡ್ತೀವಿ, ಒಂದು 7:30 ಹಂಗೆ. ಅವಳು ಒಂದು 8 ಗಂಟೆ 8:15 ಹಂಗೆ ಹೇಳ್ತಾಳೆ. ಸೊ ಹಾಗಾಗಿ ಈ ಥರ ಜೋನಿ ಬೆಲ್ಲ ಅಂತೂ ಇಟ್ಕೊಂಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ದೋಸೆಗಾಗಿರ್ಬೋದು, ಈ ಥರ ರೊಟ್ಟಿ ಎಲ್ಲ ಮಾಡಿದಾಗ ಒಂದು ಸ್ವಲ್ಪ ಬೆಲ್ಲಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ಇನ್ನು ಪಾಪುನ ಸ್ಕೂಲ್ಗೆಲ್ಲ ಕಳಿಸಿದ ನಂತರ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಇವತ್ತು ಇಷ್ಟೊಂದು ಸಿಕ್ಕಿದೆ ಇದರಲ್ಲಿ. ಇವಾಗ ಚೆನ್ನಾಗಿ ಆಗ್ತಾಯಿದೆ, ನೋಡಿದ್ರೇ ಖುಷಿ ಆಯಿತು ನನಗಂತೂ. ಒಂದಷ್ಟು ಬೀಜಗಳನ್ನು ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಬೆಳೆಯೋಕ್ಕೆ ಚೆನ್ನಾಗಿ ಬೆಳೆದಾಗ ಬೀಜನ ಕಲೆಕ್ಟ್ ಮಾಡಿಟ್ಕೊಂಡ್ರೆ ಆಮೇಲೆ ಮತ್ತೆ ಗಿಡ ಮಾಡ್ಬೋದಲ್ವ, ಅದಕ್ಕೋಸ್ಕರ. ಇವತ್ತು ಜಾಸ್ತಿನೇ ಸಿಕ್ತು ಮೊನ್ನೆಗಿಂತ, ಖುಷಿ ಆಗ್ತಾಯಿದೆ ನೋಡಬೇಕಾದ್ರೇ. ಇಷ್ಟು ಸಿಕ್ತು ಇವತ್ತು. ಸೊ ಒಂದು ಪಲ್ಯಕ್ಕಂತೂ ನಮಗಂತೂ ಧಾರಾಳವಾಗಿ ಸಾಕಿದ್ದು ಇಷ್ಟು ನೋಡಿ. ಇವತ್ತು ಜಾಸ್ತಿನೇ ಸಿಕ್ತು, ಸಖತ್ ಖುಷಿ ಆಯಿತು. ಯಾಕಂತಂದರೆ ಲಾಸ್ಟ್ ಟೈಮ್ ಸಿಕ್ಕಿದ್ದು ಒಂದು 4-5 ಸಿಕ್ಕಿತ್ತು. ಬಟ್ ಅದು ಕೂಡ ಅಷ್ಟೇ, ಪಲ್ಯ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತೋ, ಸೂಪರಾಗುತ್ತೆ. ಆನ್ಲೈನಲ್ಲಿ ಇದರ ಸೀಡ್ಸ್ ಎಲ್ಲ ಸಿಗುತ್ತೆ, ನೀವು ಬೇಕಂತಂದಿಂದ ಬೈ ಮಾಡ್ಬೋದು ಆಯಿತಾ. ತುಂಬ ಈಸಿಯಾಗಿ ಬೆಳೆಸ್ಬೋದು. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ತುಂಬ ಹಳೆಯ ಕಾಲದ ತರಕಾರಿ ಇದು. ನಾವು ಮುಂಚೆ ಚಿಕ್ಕವರಿದ್ದಾಗ ತುಂಬ ಆಗ್ತಾಯಿತ್ತು ನಮ್ಮ ಅಮ್ಮ ಮನೆಯಲ್ಲಿದ್ದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವಾಗಲೇ, ಇವಾಗಲೂ ಅಷ್ಟೇ. ಇದನ್ನು ಫೇವ್ರೇಟ್. ಬಟ್ ಅಷ್ಟೇ, ಇವಾಗ ಇನ್ನೋಗಿ ಒಂದಷ್ಟು ಕೆಲಸಗಳಿರುತ್ತೆ, ಅದನ್ನೆಲ್ಲ ಮುಗಿಸ್ಕೊಳ್ಳೋಣ. ಆಮೇಲೆ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಚಾನಲ್ ಫ್ರೆಂಡ್ಸ್, ಈ ವ್ಲಾಗಲ್ಲಿ ಒಂದಷ್ಟು ವಿಷಯಗಳನ್ನು ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಫೈನಲಿ ಇವಾಗ ಅದನ್ನು ಶೇರ್ ಮಾಡ್ತೀನಿ, ಅದನ್ನು ರಿವೀಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ನಿನ್ನೆ ಬ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, ನನ್ನ ಬ್ಲೌಸ್ ಡೀಟೇಲ್ಸ್ ಎಲ್ಲ ತೋರಿಸ್ತೀನಿ. ನಾನು ಸ್ಯಾರಿ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ, ಸೊ ಅದನ್ನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಏನಾಯಿತು ಅಂತಂದರೆ ಸ್ಟಿಚ್ ಮಾಡಿ ಆಗಿಲ್ಲ ಅಂತ ಹೇಳಿದ್ರು. ನಾನು ಹೋಗಿದ್ದು ಆಲ್ಮೋಸ್ಟ್ ಒಂದು 12 ಗಂಟೆ ಟೈಮ್ಗೆ. ಸೊ 6:30 ಹಂಗೆ ಬನ್ನಿ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸರಿ, ಇನ್ನೂ ನಾನು 12:30ಗೆ ಹೋಗ್ಬಿಟ್ಟು 6:30 ತನಕ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ವಾಪಸ್ ಬಂದುಬಿಟ್ಟೆ. ನನ್ನ ತಮ್ಮ ಹತ್ರ ಹೇಳ್ಬಿಟ್ಟೆ, ಕಲೆಕ್ಟ್ ಮಾಡ್ಕೊ ನಿನ್ನ ಪುತ್ತೂರ್ಗೆ ಹೋಗುವಾಗ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ದ. ಸೊ ಹಾಗಾಗಿ ಅವ್ನು ಕಲೆಕ್ಟ್ ಮಾಡಿರ್ತಾನೆ. ಹಾಗಾಗಿ ನನ್ನ ಕೈಯಲ್ಲಿಲ್ಲ ಇವಾಗ ಸ್ಯಾರಿ, ಹಾಗಾಗಿ ಇವಾಗ ತೋರ್ಸೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ಇನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ ಆಯಿತಾ. ಸೊ ಹಾಗೆಯೇ ಇನ್ನೂ ಒಂದು ಏನಂದರೆ ಮುಖ್ಯವಾದ ವಿಷಯ. ಸೊ ಯಾಕೆ ಇಷ್ಟೊಂದೆಲ್ಲ ಸ್ಯಾರಿ ಪರ್ಚೇಸಿಂಗ್ ಆಗಿರ್ಬೋದು ಎಲ್ಲ ಪ್ರಿಪರೇಷನ್ಸ್ ಅಂತಂದರೆ, ಗೃಹ ಪ್ರವೇಶ ನಡೀತಾ ಇದೆ. ಸೊ ಇನ್ನು ಸ್ವಲ್ಪ ದಿನದಲ್ಲೇ ಗೃಹ ಪ್ರವೇಶ ಇದೆ. ನಮ್ಮ ಮನೆಯದೆಲ್ಲ ಆ್ಯಕ್ಚುಲಿ ಇರಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಕಟ್ಟಿಸ್ತಾ ಇರೋಂಥ ಹೊಸ ಮನೆಯದು ಗೃಹ ಪ್ರವೇಶ. ಸೊ ಫೈನಲಿ ನಮ್ಮ ಅಪ್ಪ ಅಮ್ಮನ ತುಂಬ ದೊಡ್ಡ ಕನಸು ಇದು. ಸೊ ನೆರವೇರ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಕನಸು ಕೂಡ ಆಗಿತ್ತು ಇದು. ಸೊ ಅದೊಂದು ಹ್ಯಾಪಿ ಮೂಮೆಂಟ್ ಅನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಎಷ್ಟೋ ದಿನದಿಂದ ಹೇಳೋಣ ಅಂತ ಅಂದ್ಕೊಂಡೆ, ಬಟ್ ಇವಾಗ ಬೇಡ ಸದ್ಯಕ್ಕೆ. ಎಲ್ಲ ಕೆಲಸಗಳೆಲ್ಲ ಕಂಪ್ಲೀಟ್ ಆಗಿ ಡೇಟ್ ಎಲ್ಲ ಫಿಕ್ಸ್ ಆಗಲಿ, ಆದ ನಂತರ ಹೇಳೋಣ ಅಂತ ಅಂದ್ಕೊಂಡು. ಸೊ ಫೈನಲ್ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಜಸ್ಟ್ ಇಷ್ಟು ದಿನ ಯಾಕೆ ಹೇಳಿಲ್ಲ ಅಂತಂದರೆ, ಮನೆ ಕಟ್ಟೋದಾಗಿರ್ಬೋದು, ಒಂದು ಮದುವೆ ಮಾಡೋದು, ಇದೊಂದು ತುಂಬ ದೊಡ್ಡ ಕೆಲಸ ನಮ್ಮ ಲೈಫಲ್ಲಿ. ಯಾರೇ ಅಷ್ಟು ಇವತ್ತಿನ ನಾಳೆಗೇನೋ ರೆಡಿ ಆಗೋಲ್ಲ ಒಂದು ಮನೆ ಆಗಿರ್ಬೋದು. ಸೊ ಹಾಗಾಗಿ ಅದಕ್ಕೆ ಟೈಮ್ ಬೇಕು. ಸೊ ಅದೆಲ್ಲ ಕರೆಕ್ಟಾಗಿ ಆಗಲಿ, ಫಸ್ಟ್ ಕೆಲಸಗಳೆಲ್ಲ ಮುಗೀಲಿ, ಆಮೇಲೆ ಒಂದು ಹೇಳೋಣ ಅಂತ ಅಂದ್ಕೊಂಡೆ. ಒಂದು ಫೈನ್ ಡೇ ಇವತ್ತು ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ನಿಮಗೆಲ್ಲನೂ ಇನ್ನೊಂದು ಗೃಹ ಪ್ರವೇಶದ ಸೀರೀಸ್ ವ್ಲಾಗ್ಸ್ ಬರುತ್ತೆ. ಸೊ ಪ್ರಿಪರೇಷನ್ಸ್ ಆಗಿರ್ಬೋದು, ಆಮೇಲೆ ಗೃಹ ಪ್ರವೇಶದ ವ್ಲಾಗ್ಸ್ ಎಲ್ಲನೂ ಬರುತ್ತೆ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ವೀಡಿಯೋಸ್ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋಸ್ ಒಂದು ಮಿಸ್ ಮಾಡದೆ ನೋಡಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ.
ಸೊ ಇದೇ ಒಂದು ದೊಡ್ಡ ಸೀಕ್ರೆಟ್ ಅಂತ ಹೇಳ್ಬೋದು. ಸೀಕ್ರೆಟ್ ಅಂದರೆ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಎಲ್ಲೂ. ಸೊ ಎಷ್ಟೊಂದು ಸತಿ ಹೇಳೋಣ ಅಂತ ಅನಿಸುತ್ತೆ, ಬಟ್ ಬೇಡ, ಓಕೆ ಇನ್ನೂ ಸ್ವಲ್ಪ ಟೈಮ್ ಹೋಗಲಿ ಅಂತ ಹೇಳಿಬಿಟ್ಟು ಹೇಳೇ ಇರಲಿಲ್ಲ. ಫೈನಲ್ ಇವತ್ತು ಶೇರ್ ಮಾಡಿದೆ. ನನಗೂ ಏನೋ ಒಂಥರ ಖುಷಿ ಅನ್ನಿಸ್ತಾ ಇದೆ. ಆ್ಯಂಡ್ ನೀವು ಕೂಡ ಪ್ರೀತಿಯಿಂದ ವಿಶ್ ಮಾಡಿ ಆಯಿತಾ. ಸೊ ಇಷ್ಟೇ ಇವತ್ತಿನ ವ್ಲಾಗಲ್ಲಿ ಇದನ್ನು ಮತ್ತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಫೈನಲಿ ಇವತ್ತು ಶೇರ್ ಮಾಡಿದೆ ಆಯಿತಾ. ಸೊ ಮತ್ತೆ ಬನ್ನಿ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ವಾಪಸ್ ಸ್ಕೂಲಿಂದ ಬರಬೇಕಾದ್ರೆ ಅವಳಿಗೂ ಏನಾದ್ರು ತಿನ್ನಕ್ಕೆ ಅಂತ ಹೇಳಿಬಿಟ್ಟು ಇವತ್ತು ರವೆ ಪಡ್ಡು ಮಾಡ್ತಾಯಿದ್ದೀನಿ. ದೋಸೆ ಬ್ಯಾಟರ್ ಏನೂ ಇರಲಿಲ್ಲ ಇವತ್ತು, ಹಾಗಾಗಿ ರವೆ ಪಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅವಳಿಗೆ ಪಡ್ಡು ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಪಡ್ಡು ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ಸಪ್ಪೆಗೆ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕದೆ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಅವಳಿಗೋಸ್ಕರ ಅಂತ ಹೇಳ್ಬಿಟ್ಟು. ಮತ್ತು ಬಾಕಿ ಇರೋದಕ್ಕೆಲ್ಲ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ತಿನ್ನಬೇಕಾದ್ರೆ ಸಿಕ್ಬಿಟ್ರೆ ಅವಳು ಮತ್ತೆ ಖಾರ ಆಗಿಬಿಡುತ್ತೆ ಅಂತ ಹೇಳಿ. ಸೊ ಈ ಥರ ಮಾಡ್ಕೊಂಡಿದ್ದೀನಿ. ಸಖತ್ತಾಗಿರುತ್ತೆ. ಇದಕ್ಕೆ ಚಟ್ನಿನೋ ಸಾಂಬಾರು ಏನೋ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ರವೆ ಪಡ್ಡು ರೆಸಿಪಿ ನಾನು ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ತುಂಬ ರುಚಿಯಾಗಿ ಬಂದಿತ್ತು. ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಹಾಗೆ ಇದಾಗಿತ್ತು ನೋಡಿ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.